ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಯ ಅಡಿ ಮನೆಯ ಲಕ್ಷ್ಮಿಯರಿಗೆ ಸರ್ಕಾರ 2,000 ರೂಪಾಯಿ ಹಣ ಕೊಡ್ತಾ ಇದೆ. ಈ 2,000 ಅದೆಷ್ಟೋ ಮನೆಯ ಕಷ್ಟಕ್ಕಾಗಿದ್ರೆ ಕೆಲವರು ಇದರಿಂದಾನೇ ಜೀವನ ನಡೆಸ್ತಿದ್ದಾರೆ. ಇಷ್ಟು ದಿನ ಹೆಣ್ಮಕ್ಳಿಗೆ ಮಾತ್ರ ಗೃಹಲಕ್ಷ್ಮಿ ಒಲಿತಾ ಇತ್ತು. ಇನ್ನು ಮುಂದೆ ತೃತೀಯ ಲಿಂಗಿಗಳಿಗೂ ಕೂಡ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಸಿಗ್ತಾ ಇದೆ. ಭಾಗ್ಯದ ಗೃಹಲಕ್ಷ್ಮಿ ಬಾರಮ್ಮ, ಸರ್ಕಾರದ ಗೃಹಲಕ್ಷ್ಮಿ ಬಾರಮ್ಮ, ಭಾಗ್ಯದ ಗೃಹಲಕ್ಷ್ಮಿ ಬಾರಮ್ಮ ಅಂತ ತೃತೀಯ ಲಿಂಗಿಯರು ಸರ್ಕಾರದ ಗೃಹಲಕ್ಷ್ಮಿಗಾಗಿ ಕಾದು ಕುಳಿತಿದ್ರು. ಕೊನೆಗೂ ತೃತೀಯ ಲಿಂಗಿಗಳಿಗೂ ಗೃಹಲಕ್ಷ್ಮಿ ಒಲಿದು ಬಂದಿದ್ದಾಳೆ. ತೃತೀಯ ಲಿಂಗಿಗಳಿಗೂ ಸಿಕ್ತು ಗೃಹಲಕ್ಷ್ಮಿ ಭಾಗ್ಯ. ಮೊದಲ ಕಂತಿನ ಹಣ ಪಡೆದ ತೃತೀಯ ಲಿಂಗಿ. ತೃತೀಯ ಲಿಂಗಿಗಳಿಗೂ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗೃಹಲಕ್ಷ್ಮಿ ಭಾಗ್ಯ ಸಿಕ್ಕಿದೆ. ರಾಜ್ಯದಲ್ಲಿಯೇ ಮೊದಲು ಮೈಸೂರಿನ ಪ್ರಣತಿ ಪ್ರಕಾಶ್ ಮೊದಲ ಕಂತಿನ ಹಣ ಪಡೆದಿದ್ದಾರೆ. ರಾಜ್ಯಾದ್ಯಂತ 800 ಮಂದಿಯ ಅರ್ಜಿ ಪೈಕಿ 30 ಮಂದಿ ಆಯ್ಕೆಯಾಗಿದ್ರು. ಅದರಲ್ಲಿ 30 ಮಂದಿ ಪೈಕಿ ಮೈಸೂರಿನ 4ವರಿಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋದು ಪಕ್ಕಾ ಆಗಿತ್ತು. ಆ ಪೈಕಿ ರಾಜ್ಯದಲ್ಲಿಯೇ ಮೊದಲು ಮೈಸೂರಿನ ಪ್ರಣತಿ ಪ್ರಕಾಶ್ ಖಾತೆಗೆ ಮೊದಲ ಕಂತಿನ ಹಣ ಜಮೆಯಾಗಿದ್ದು ಪ್ರಣತಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಏನಪ್ಪ ಅಂದರೆ ನಮ್ಮಲ್ಲಿ ತುಂಬ ಜನ ವಯಸ್ಸಾಗಿರೋರಿದ್ದಾರೆ, ಮತ್ತು ಎಷ್ಟೋ ಜನ ಭಿಕ್ಷಾಟನೆ ಸೆಕ್ಸ್ ವರ್ಕ್ ಮಾಡ್ತಿದ್ದಾರೆ. ಅಂಥವ್ರಿಗೆ ಒಂದು 2,000 ರೂಪಾಯಿ ತಿಂಗಳ ಕೊಟ್ಟರೆ ಅವ್ರ ಜೀವನಾಂಶಕ್ಕೆ ಒಂದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಾವೇ ಈಗ ನಾವು ಸ್ವಸಹಾಯ ಸಂಘನ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ಇನ್ವೆಸ್ಟ್ ಥರ ಮಾಡಿಕೊಂಡು ನಮ್ಮ ಮುಂದಿನ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಸರ್ಕಾರಕ್ಕೆ ಮೂಲೆ ಗುಂಪಾಗಿದ್ದರೂ ಸಹ ಸರ್ಕಾರ ನಮ್ಮನ್ನ ಗುರುತಿಸಿತ್ತು. ಆದರೆ ಇವತ್ತಿನ ದಿನ ಈ ಒಂದು ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಕಾಂಗ್ರೆಸ್ ಇದೆಲ್ಲ ಬೇರೆ ಬೇರೆ ಸರ್ಕಾರ ಬರ್ಬೋದು, ಆದರೆ ಇವತ್ತಿನ ದಿನದಲ್ಲಿ ನಮ್ಮನ್ನ ಗುರುತಿಸಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಾವು ಇವಾಗಿಂದಲ್ಲ, ಮೊದಲಿಂದನೂ ನಾನು ಯಾವಾಗ ವೋಟರ್ ನನಗೆ ಅಥಾರಿಟಿ ಸಿಕ್ತೋ ಆವಾಗಿಂದ ನಾನು ಕಾಂಗ್ರೆಸ್ಗೆ ನಾನು ಅಭಿಮಾನಿಯಾಗಿದ್ದೀನಿ. ಯಾಕಂದರೆ ಇಂದಿರಾ ಗಾಂಧಿ ಅಮ್ಮವರಿಂದನೂ ಸಹ ನಮಗೆ ಒಳ್ಳೊಳ್ಳೆ ಬಾಂಬೆಯಿಂದನೂ ಅವರು ನಮಗೆ ಒಳ್ಳೊಳ್ಳೆ ಅವಕಾಶನ ಒದಗಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಹ್ಯಾಟ್ಸಪ್ ಮಾಡಬೇಕು. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಆಮೇಲೆ ಇವತ್ತಿನ ದಿನ ನಾನು ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ದರೆ, ಬಟ್ ಅವ್ರನ್ನ ನಾವು ಮೀಟ್ ಮಾಡಲಿಕ್ಕಾಗಲ್ಲ. ನಮ್ಮ ಒಡನಾಟದಲ್ಲಿರೋರು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು, ಜಗದಂಬ ಮೇಡಮ್ ಮತ್ತು ಬಸವರಾಜ ಅಂತಾರೆ ಡಿ ಮತ್ತು ಉಪನಿರ್ದೇಶಕರು, ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಮುದಾಯದ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಪ್ರಣತಿ ಅವರು ನ್ಯೂಸ್ ಫಸ್ಟ್ ಜೊತೆ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿರೋ ವಿಡಿಯೋವನ್ನ ಶೇರ್ ಮಾಡಿರೋ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಹೇಳಿದ್ದು ಹೀಗೆ: ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿ ಪ್ರಣತಿ ಪ್ರಕಾಶ್ ಅವರ ಸಂತಸದ ನುಡಿಗಳಿವು. ಅವಕಾಶ ಹಾಗೂ ಸೌಲಭ್ಯಗಳಿಂದ ವಂಚಿತರಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರು ಆರ್ಥಿಕವಾಗಿ ಸಶಕ್ತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಆ ಮೂಲಕ ಅವರು ಎಲ್ಲರಂತೆ ಘನತೆಯ ಬದುಕು ಕಟ್ಕೊಳ್ಬೇಕು ಎಂಬ ಉದ್ದೇಶದಿಂದ ಕೇವಲ ಮಹಿಳೆಯರಿಗೆ ಮೀಸಲಾಗಿದ್ದ ಗೃಹಲಕ್ಷ್ಮಿ ಯೋಜನೆಯನ್ನ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ವಿಸ್ತರಿಸುವ ನಿರ್ಧಾರ ಕೈಗೊಂಡಿದ್ದೆವು. ನಮ್ಮ ನಿರ್ಧಾರ ಯಾಕೆ ಸೂಕ್ತವಾದುದು ಎಂಬುದನ್ನ ಇವರ ಮಾತುಗಳು ಪ್ರತಿಬಿಂಬಿಸುತ್ತಿವೆ. ಹಿಂದೆ ನಾನು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾಸಿಕ ಸಹಾಯಧನ ಒದಗಿಸುವ ಮೈತ್ರಿ ಕಾರ್ಯಕ್ರಮವನ್ನು ರೂಪಿಸಿ ಜಾರಿ ಕೊಟ್ಟಿದ್ದೆ. ಯಾವುದೇ ಜಾತಿ, ಧರ್ಮ, ಲಿಂಗ ತಾರತಮ್ಯವಿಲ್ಲದೆ ಸಮಾಜದ ದುರ್ಬಲ ವರ್ಗಗಳನ್ನು ಗುರುತಿಸಿ ಅವರ ಜೀವನ ಸುಧಾರಿಸಲು ಚಿಕಿತ್ಸಕ ಕ್ರಮಗಳನ್ನು ಕೈಗೊಳ್ಳುವುದು ಒಂದು ಸರ್ಕಾರದ ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ ತೃಪ್ತಿ ನನಗಿದೆ. ಒಟ್ನಲ್ಲಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ತೃತೀಯ ಲಿಂಗಿಗಳಿಗೂ ಸಿಕ್ಕಿದ್ದು ಎಲ್ಲರೂ ಸಂತಸಗೊಂಡಿದ್ದಾರೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.